ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ವೇದಿಕೆ ಇದು. ನನಗೆ ಯಾವಾಗಲೂ ಕೂಡ ನನ್ನನ್ನು ನಾನು ಬಹಳಷ್ಟು ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದೇನೆ. ಬಹಳಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ. ಸಿನಿಮಾ ಅನ್ನುವಂಥದ್ದು ನಾವು 10 ಸೀರಿಯಲ್ ಮಾಡಿದ್ರು ಕೂಡ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಬಹಳನೇ ಕಾತರದಿಂದ ಕಾಯ್ತಾ ಇರ್ತೀವಿ. ಅದರಲ್ಲೂ ಕೂಡ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಅಂಥ ಅದ್ಭುತವಾದಂಥ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಆದರೆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಅವಕಾಶವನ್ನ ಮಾಡಿಕೊಟ್ಟಂತಹ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಟ್ರೇಲರ್ನ ಲಾಂಚ್ ಮಾಡ್ತಿರುವಂತ ಧನಂಜಯ್ ಅವರ ಜೀವನದಲ್ಲಿ ದೊಡ್ಡ ಒಂದು ಸುಂದರವಾದ ಕ್ಷಣ ಇನ್ನೇನು ಹತ್ರ ಇದೆ, ಆದ್ರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಸಿನಿಮಾ ಟ್ರೇಲರ್ನ ಲಾಂಚ್ ಮಾಡಕ್ ಬಂದಿದ್ದೀರಿ. ಹಾಗಾಗಿ ಧನ್ಯವಾದಗಳು ಸರ್. ಹಾಗೆ ಬಹಳಷ್ಟು ಜನ ಈ ಸಿನಿಮಾದಲ್ಲಿ ತಂತ್ರಜ್ಞರು, ಕಲಾವಿದರು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು, ಕನ್ನಡದ ಕಲಾವಿದರು ಬೆಳಿಬೇಕು, ಕನ್ನಡದ ಸಿನಿಮಾಗಳು ಉಳಿಬೇಕು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗುಟ್ಕಾ ರಮೇಶ್ ಅಂತ. ಆದರೆ ಗುಟ್ಕಾ ಎಲ್ಲ ತಿನ್ನಲ್ಲ, ಸಿನಿಮಾದಲ್ಲೂ ತಿನ್ನಲ್ಲ, ಹೊರಗಡೆನೂ ತಿನ್ನಲ್ಲ. ಆದರೂ ಯಾಕೆ ಆ ಹೆಸರು ಅದು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನನಗೆ ನಂದೀಶ್ ಸರ್ ಮತ್ತು ಲೋಹಿತ್ ಸರ್ ಅವರು ಒಂದು ಒಳ್ಳೆ ಪಾತ್ರ ನೀಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಹಾಗೆ ರಿಷಿ ಸರ್ ಜೊತೆ ನಾನು ಇವಾಗ ಹೇಳ್ತಾ ಇದ್ದೆ, ನಿಮ್ಮ ಜೊತೆ ನಿಂತ್ಕೊಂಡ್ರೆ ನನಗೆ ಫ್ಯಾನ್ ಮೂಮೆಂಟ್ ಅನ್ಸುತ್ತೆ ನನಗೆ ಅಂತ. ಈ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್. ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಮ್ಮ ಇನ್ನೆಲ್ಲ ಕಲಾವಿದರು ಇದ್ದಾರೆ, ಎಲ್ಲರ ಜೊತೆನೂ ವರ್ಕ್ ಮಾಡೋದಕ್ಕೆ ಬಹಳ ಸಂತೋಷ ಆಯಿತು. ಹಾಗೆ ಅದ್ಭುತವಾದ ಕತೆ ಇದು. ನಂದೀಶ್ ಸರ್ ಅವರ ಒಂದು ಯುನೀಕ್ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಾರೆ. ಅವ್ರನ್ನ ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡಿದಾಗಲೂ ನೋಡಿದ್ದೀನಿ, ಅವರ ಆಲೋಚನೆಗಳು ಬೇರೆ. ಅದನ್ನೆಲ್ಲ ಈ ತೆರೆ ಮೇಲೆ ಬೇರೆ ಯುನೀಕ್ ಆಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಅದು ಸಕ್ಸಸ್ ಆಗುತ್ತೆ. ನಂದೀಶ್ ಸರ್ ಥ್ಯಾಂಕ್ ಯು ನನಗೆ ಪಾತ್ರ ಕೊಟ್ಟಿರೋದಕ್ಕೆ. ಹಾಗೆ ಎಲ್ಲ ನನ್ನ ಮಿತ್ರರಿಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತಹ ಎಲ್ಲ ಪಾತ್ರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಿಷಿ ಸರ್, ಇವಾಗ ತಾನೇ ಫಾದರ್ ಅವರು ಎಂಟರ್ ಆಗಿದ್ದೀರಾ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಡಾಲಿ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮದುವೆ ಹತ್ರದಲ್ಲೇ ಇದೆ. ಎಲ್ಲ ಶುಭವಾಗಲಿ ಸರ್. ರಿಷಿ ಗೊತ್ತಿದೆ, ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಎಲ್ಲರೂ ಅವ್ರನ್ನ ಹೊಗಳ್ತಾರೆ. ಹೌದು, ನಾನು ಹೊಗಳ್ಬೇಕು ಅನ್ಕೊಂಡೆ, ಬಟ್ ನಂಗೆ ಆ ಸಮಯಕ್ಕೆ ನೆನಪಾಗ್ಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಹೀರೋಯಿನ್, ಯು ಆಲ್ಸೋ ಲುಕ್ ವೆರಿ ವೆರಿ ಪ್ರಿಟಿ. ಅಂಡ್ ನಮ್ಮ ಕನ್ನಡಕ್ಕೆ ನಿಜವಾಗ್ಲೂ ಒಂದು ಸುಂದರವಾದಂತಹ ನಟಿಯ ಒಂದು ಎಂಟ್ರಿ ಆಗಿದೆ. ಅಂಡ್ ಆಲ್ಸೋ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಓಕೆ, ಎಲ್ರಿಗೂ ನಮಸ್ಕಾರ. ಡಾಲಿ ಸರ್, ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ಇವತ್ತು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಸ್, ಆದಿ ಅನ್ನೋ ಪಾತ್ರ ಏನಂತ ಹೇಳಿದ್ರೆ, ನಾನು ಏನಾದ್ರೂ ಈ ಕೇಸಲ್ಲಿ ಹೆಸರು ತಗೋಬೇಕು ಅಂತ ಹೇಳಿ ರಿಷಿ ಬ್ರದರ್ ಎದುರುಗಡೆ ಸ್ವಲ್ಪ ಅಪೋಸಿಟ್ ಆಗಿರ್ತೀನಿ ಅಷ್ಟೇ. ಅದ್ಬಿಟ್ಟು ಬೇರೆ ಏನು ಇರಲ್ಲ. ಹೌದು, ನಂಬೋದಾ? ಹೌದು. ಇಲ್ಲಾಂದ್ರೆ 24th ನೋಡಿ ಅಂತಾರೆ ಇವರು ಜಾಸ್ತಿ. ಮಾತಾಡಿ, ಈ ಜರ್ನಿ ಹೇಗಿತ್ತು ಹೇಳಿ. ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯೂಶ್ವಲಿ ಸುಮಾರು ವರ್ಷಗಳಿಂದ ಸಿಗ್ಲಿ ಮಾಡ್ಕೊಂಡ್ ಬರ್ತೀನಿ. ಸಿನಿಮಾ ಅಂತ ಅಂದಾಗ ನಂದೀಶ್ ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ. ಗಡ್ಡ ತೆಗಿಬೇಕು ಅಂತಾರೆ. ಸಿನಿಮಾ ರಿಲೀಸ್ ಆಗ್ತಿದ್ರೆ ಗಡ್ಡ ಬಂದಿದೆ ಸರ್ ಈಗ. ಬಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್. ತುಂಬಾ ಖುಷಿ ಆಯ್ತು. ರಿಷಿ ಬ್ರದರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರಿಯಾಂಕ್ ಅವ್ರು ನೀವು ಕೂಡ. ಅಂಡ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ಮ್ಯಾನ್ ನಮ್ಮ ಸರ್ ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದೀರಾ. ಅಂಡ್ ತುಂಬಾ ಚೆನ್ನಾಗಿ ಬಂದಿರೋ ಟ್ರೈಲರ್. ವೇಟ್ ಮಾಡ್ತಾ ಇದ್ದೆ ನಾನು ಕೂಡ ಯಾವಾಗ ರಿಲೀಸ್ ಅಂತ ಹೇಳಿ. ತುಂಬಾ ಬೇಗನೆ ರಿಲೀಸ್ ಆಗ್ತಿದೆ ಸಿನಿಮಾ. 24 ರಿಲೀಸ್ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ನಮ್ಮ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ವಲ್ಪ ಭಯ ಆಗ್ತಿದೆ, ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಾಗ ಮತ್ತೆ ಒಂದ್ ಪ್ರೆಸ್ ಮೀಟ್ ಮಾಡ್ತೀವಲ್ಲ, ಆಗ ಧೈರ್ಯದ ಜೊತೆ ಬಂದ್ ಮಾತಾಡ್ತೀರಾ, ಜನರ ಪ್ರೀತಿ ಜೊತೆ ಬಂದ್ ಮಾತಾಡ್ತೀರಾ ಅನ್ನೋ ನಂಬಿಕೆ ನಮಗೆ. ಥ್ಯಾಂಕ್ ಯು. ಹಾಗೆ ಲೋಹಿತ್ ಸರ್ ತುಂಬಾ ಥ್ಯಾಂಕ್ಸ್. ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈಗ ಒಂದ್ ಸಿನಿಮಾ ಮಾಡಿದೀರಾ, ಪ್ರತಿ ವರ್ಷ ಒಂದು ಒಳ್ಳೆ ಸಿನಿಮಾಗಳು ಮಾಡಿ ಎಲ್ಲ ಕಲಾವಿದರು ಒಂದು ಅವಕಾಶ ಕೊಡಿ ಅಂತ ನಾನು ಹೇಳ್ಬಿಡ್ತೀನಿ ಸರ್. ಥ್ಯಾಂಕ್ ಯು.